ಸ್ಟಾರ್ಟ್ಅಪ್ಗಳ ಕ್ಯಾಪಿಟಲ್ ಆಗಿದ್ದ ಬೆಂಗಳೂರು ಇವತ್ತು ಸ್ಲೀಪರ್ ಸೆಲ್ಗಳಿಗೆ 5 ಸ್ಟಾರ್ ಹೋಟೆಲ್ ಆಗಿದೆ. ಬೆಂಗಳೂರು ಅಂದ್ರೇನೆ ಒಂದು ಬ್ರ್ಯಾಂಡ್, ಅದನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೋಗಿ ಬಾಂಬ್ ಬೆಂಗಳೂರು ಮಾಡಿಬಿಟ್ರು. ಈಗ ಕರ್ನಾಟಕವನ್ನ ಮಾದರಿ ಕರ್ನಾಟಕ ಮಾಡ್ತೀನಿ ಅಂತ ಹೊರಟಿದ್ದಾರೆ. ಅದಕ್ಕೆ ಸ್ವಲ್ಪ ಗಾಬರಿ ಆಗ್ತಾ ಇದೆ. ಇದೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ 2022ರಲ್ಲಿ ಬರೀ 4 ತಿಂಗಳಲ್ಲಿ 1 ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಬಂದಿತ್ತು ಕರ್ನಾಟಕಕ್ಕೆ. ಈಗ ಹೆಚ್ಚು ಕಡಿಮೆ 1 ಲಕ್ಷ ಕೋಟಿವರೆಗೂ ಸಾಲ ಆಗಬಹುದು ಅನ್ನೋ ಅಂದಾಜಿದೆ. ಇದಕ್ಕೆಲ್ಲ ಏನು ಕಾರಣ ಅಂತ ನೋಡೋದಾದ್ರೆ ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಗಳು ಕರ್ನಾಟಕದಲ್ಲಿ ಹೂಡಿಕೆ ಮಾಡ್ತಾ ಇಲ್ಲ. ಇತ್ತೀಚೆಗೆ ಗೂಗಲ್ ಪಿಕ್ಸೆಲ್ ಫೋನ್ನ ತಯಾರಿಸುವಂತಹ ಫಾಕ್ಸ್ಕಾನ್ ಕಂಪನಿ ತಮಿಳುನಾಡಿಗೆ ಹೋಗಿದೆ. ಏನಕ್ಕೆ ಹೋಗಿದೆ ಅಂತ ಆಮೇಲೆ ನೋಡೋಣ, ಆದರೆ ಕರ್ನಾಟಕಕ್ಕೆ ಬಂದಿಲ್ಲ. ಇಂಥ ದೊಡ್ಡ ದೊಡ್ಡ ಕಂಪನಿಗಳು ಕರ್ನಾಟಕಕ್ಕೆ ಬರದೇ ಹೋದರೆ ಕನ್ನಡಿಗರಿಗೆ ಉದ್ಯೋಗದ ಸಮಸ್ಯೆ ಆಗೋದಿಲ್ವಾ? ಇನ್ನು ಟೆಸ್ಲಾ ಕಂಪನಿ ಕೂಡ ಕರ್ನಾಟಕಕ್ಕೆ ಬರೋದಿದೆ. ಇದರ ಬಗ್ಗೆ ಮಾನ್ಯ ಕೈಗಾರಿಕಾ ಸಚಿವರನ್ನ ಏನಾದರೂ ಕೇಳಿದ್ರೆ ಅವ್ರೇನು ಹೇಳಿದ್ದಾರೆ ಗೊತ್ತಾ? ಎಂ.ಬಿ. ಪಾಟೀಲ್ on Friday said he cannot publicly discuss the investment proposals the state is pursuing with large multinationals such as ಫಾಕ್ಸ್ಕಾನ್ ಆರ್ ಟೆಸ್ಲಾ. ಇವ್ರು ಏನು ಹೇಳಿದ್ದಾರೆ ಅಂತ ಸೂಕ್ಷ್ಮವಾಗಿ ಗಮನಿಸಿ. ಫಾಕ್ಸ್ಕಾನು ಹಾಗೂ ಟೆಸ್ಲಾ ಅಂತ ದೊಡ್ಡ ದೊಡ್ಡ ಕಂಪನಿಗಳ ಜೊತೆ ಏನು ಮಾತಾಡ್ತಾ ಇದ್ದೀವಿ ನಾವು ಅದನ್ನೆಲ್ಲ ಪಬ್ಲಿಕ್ ಆಗಿ ಹೇಳಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಇದರಲ್ಲಿ ಫಾಕ್ಸ್ಕಾನ್ ಕಂಪನಿ ತಮಿಳುನಾಡಿಗೆ ಹೋಗಾಗಿದೆ. ಇನ್ನು ಟೆಸ್ಲಾ ಒಂದು ಬರೋದಿದೆ, ಬರುತ್ತೋ ಇಲ್ವೋ ಗೊತ್ತಿಲ್ಲ. ಆದರೂ ನೀವೇ ಒಬ್ಬರು ಹೂಡಿಕೆದಾರರಾಗಿ ಯೋಚನೆ ಮಾಡಿ. ನೀವೇ ಟೆಸ್ಲಾ ಕಂಪನಿ ಆದರೆ ನೀವು ಕರ್ನಾಟಕದಲ್ಲಿ ಏನಕ್ಕೆ ಹೂಡಿಕೆ ಮಾಡ್ತೀರಾ? ಕರೆಂಟ್ ಬಿಲ್ ಕಡಿಮೆ ಇದೆಯಾ? ಸರ್ಕಾರದ ಬಾಗಲ್ ತಟ್ಟಿದ್ದೀರಾ? ಅವ್ರಿಗೆ ಸಲಾಮ್ ಹೊಡಿದ್ದೀರಾ? ಅವ್ರು ನಿಮಗೆ ಜಮೀನು ಅಲಾಟ್ ಮಾಡ್ತಾರಾ? ಮುಂದೆ ನೋಡೋಣ ಜಮೀನು ಅಲಾಟ್ ಮಾಡಿದಾರಾ ಇಲ್ವಾ ಅಂತ. ಪೊಲಿಟಿಕಲ್ ಸ್ಟೆಬಿಲಿಟಿ ಇದೆಯಾ ಅಥವಾ ಇಲ್ಲಿನ ಕಾನೂನು ವ್ಯವಸ್ಥೆ ಚೆನ್ನಾಗಿದೆಯಾ? ಏನಕ್ಕೆ ಬರಬೇಕು ಒಂದು ದೊಡ್ಡ ಕಂಪನಿ ಕರ್ನಾಟಕಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ? ನೀವೇ ಹೂಡಿಕೆದಾರರಾಗಿದ್ದರೆ ನೀವು ಇಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ? ಯೋಚನೆ ಮಾಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ ಟೆಸ್ಲಾ ಇಲ್ಲಿಗೆ ಬರುತ್ತಾ ಇಲ್ವಾ ಅಂತ. ಬಂದರೆ ಸಂತೋಷ, ನಾವೆಲ್ಲರೂ ಅದಕ್ಕೆ ಪ್ರಾರ್ಥನೆ ಮಾಡೋಣ. ಪೊಲಿಟಿಕಲ್ ಡಿಫರೆನ್ಸಸ್ ಅಪಾರ್ಟ್, ಕನ್ನಡಿಗರ ಹಿತದೃಷ್ಟಿಯಿಂದ ದೊಡ್ಡ ದೊಡ್ಡ ಕಂಪನಿಗಳು ಕರ್ನಾಟಕಕ್ಕೆ ಬರಬೇಕು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಬರುತ್ತಾ ಇಲ್ವಾ ನಿಮಗೆ ಬಿಟ್ಟಿದ್ದು. ನೀವು ಇಲ್ಲಿ ಇನ್ನೊಂದು ಗಮನಿಸಬಹುದು, ಟೆಸ್ಲಾ ಒಂದು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಈ ಕಂಪನಿ ಜೊತೆ ನಾವೇನು ಮಾತಾಡ್ತಾ ಇದ್ದೀವಿ ಪಬ್ಲಿಕಲ್ಲಿ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾ ಇರೋ ಈ ಪಕ್ಷ ರಫೇಲ್ ಕಾನ್ಫಿಗರೇಷನ್ಸ್ ಅಂದರೆ ರಫೇಲ್ನ ಸ್ಪೆಸಿಫಿಕೇಶನ್ಸ್ ಹೇಳಿ ನಮಗೆ, ನೀವು ಅದನ್ನು ಪಬ್ಲಿಕ್ ಮಾಡಿ ಅಂತ ಸೆಂಟ್ರಲ್ ಗೌರ್ಮೆಂಟ್ನ ಕೇಳಿತ್ತು. ರಫೇಲ್ ಏನು ಅದೊಂದು ಫೈಟರ್ ಜೆಟ್ ಒಳಗಡೆ ಏನಿದೆ ಅಂತ ಪಬ್ಲಿಕ್ ಆಗಿ ಹೇಳೋಕ್ಕಾಗತ್ತೆ ಯಾವ್ದಾದ್ರು ದೇಶ? ಆದರೆ ಅದನ್ನು ಪಬ್ಲಿಕ್ ಮಾಡಿ ಅಂತ ಕೇಳಿದರು. ಆದರೆ ಇವ್ರು ಈಗ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಏನು ಅಗ್ರಿಮೆಂಟ್ ಆಗ್ತಾ ಇದೆ ಅಂತ ಹೇಳಲ್ವಂತೆ. ಆಗೊಂದು ಮಾತು ಈಗೊಂದು ಮಾತು ಆಡಿದರೆ ಜನ ನಿಮ್ಮ ಬಗ್ಗೆ ಏನು ಅನ್ಕೊಬೇಕು? ಅದು ವೇರವಾಗಿ, ಇದು ನಾರವಾಗಿ. ಇಷ್ಟು ಮಲ್ಟಿನ್ಯಾಷನಲ್ ಕಂಪ್ನಿಗಳ ಕತೆ ಆದರೆ ಇನ್ನು ಸ್ವದೇಶಿ ಅಂದರೆ ಇಲ್ಲೇ ಹುಟ್ಟು ಬೆಳೆದಿರುವಂತಹ ಕಂಪ್ನಿಗಳ ವ್ಯತೆ ಕೇಳಿ. ಮೈಸೂರು ಮೂಲದ ಕೇನ್ಸ್ ಟೆಕ್ನಾಲಜಿ ಅನ್ನೋದು ತೆಲಂಗಾಣಗೆ ಹೋಯಿತು. ತೆಲಂಗಾಣಗೆ ಏನಕ್ಕೆ ಹೋಯಿತು ಅಂತ ಅಲ್ಲಿನ ಅಂದರೆ ಆಗಿನ ತೆಲಂಗಾಣದ ಕೈಗಾರಿಕಾ ಮಂತ್ರಿಗಳು ಹೇಳ್ತಾರೆ. ಕೇನ್ಸ್ ಕಂಪನಿಯವರು ಕರ್ನಾಟಕದಲ್ಲಿ ಜಮೀನು ಕೊಡಿ ಅಂತ ಸುಮಾರು ಸತಿ ಕೇಳಿದ್ರು, ಇದ್ರ ಕಡೆ ಗಮನ ಕೊಡಲಿಲ್ಲ. ಆದರೆ ನಾವು ಬರೀ 10 ದಿವಸದಲ್ಲಿ ಈ ಕಂಪನಿಗೆ ನಾವು ಜಮೀನು ಅಲಾಟ್ ಮಾಡಿದ್ವಿ, ಅದಕ್ಕೆ ತೆಲಂಗಾಣಕ್ಕೆ ಬಂದರು ಅಂತ. ಇದು ನಿಜಾನೂ ಕೂಡ. ಯಾಕೆಂದರೆ ನೀವು ಜಮೀನು ಅಲಾಟ್ ಮಾಡೋದಿರಲಿ, ನಿಮ್ಮ ಸೈಟಿಗೆ ಒಂದು ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಪ್ಲೈ ಮಾಡಿದ್ರು ಸಬ್ ರಿಜಿಸ್ಟ್ರಲ್ಲಿ 10 ದಿವಸಕ್ಕೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಬರಲ್ಲ. ಅಂಥದ್ರಲ್ಲಿ ನಿಮಗೆ ಸರ್ಕಾರ ಜಮೀನು ಅಲಾಟ್ ಮಾಡುತ್ತಾ? ಜಮೀನು ಅಲಾಟ್ ಮಾಡಲಿಲ್ಲ ಅಂದರೆ ಹೋಗಲಿ ಬಿಡಿ. ಈಗಾಗಲೇ ಎಸ್ಟಾಬ್ಲಿಷ್ ಆಗಿರುವಂತಹ ಸ್ಮಾಲ್ ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸ್ ಚೆನ್ನಾಗಿ ನಡೀತಾ ಇದೆಯಾ ಕರ್ನಾಟಕದಲ್ಲಿ ಅಂತ ನೋಡೋದಾದರೆ, ಒಂದು ಕರೆಂಟ್ ಬಿಲ್ ಜಾಸ್ತಿ ಆಗಿದೆ. ಕರೆಂಟ್ ಬಿಲ್ಲು ಮನೆಗಳಿಗೆ ಯಾವಾಗ ಫ್ರೀ ಮಾಡ್ತೀವಿ ಅಂತ ಹೇಳಿದ್ರು, ಕಮರ್ಷಿಯಲ್ಗೆ ಅವಾಗಲಿಂದ ಕರೆಂಟ್ ಬಿಲ್ ಜಾಸ್ತಿ ಮಾಡಿಬಿಟ್ರು. ಸರಿ, ಕರೆಂಟ್ ಬಿಲ್ ಜಾಸ್ತಿ ಆದರೆ ಆ ಕಂಪನಿಯವರು ಅಥವಾ ಆ ಫ್ಯಾಕ್ಟ್ರಿಯವರು ಪ್ರಾಡಕ್ಟ್ ಮೇಲೆ ಬೆಲೆ ಜಾಸ್ತಿ ಮಾಡ್ತಾರೆ. ಆ ಬೆಲೆ ಏರಿಕೆಯ ಬರೇ ಕನ್ನಡಿಗರ ಮೇಲೆ ಬೀಳುತ್ತೆ. ಅದು ಹೆಂಗೋ ನಿಭಾಯಿಸ್ಕೊಂಡು ಹೋಗ್ಬಿಡ್ತಾರೆ ಕನ್ನಡಿಗರು, ಯಾಕೆಂದರೆ ಫ್ರೀಗೆ ಓಟ್ ಹಾಕಿದ್ದೀವಲ್ಲ. ಇಲ್ಲಿವರೆಗೂ ಓಕೆ. ಆದರೆ ಲೋಡ್ ಶೆಡ್ಡಿಂಗ್ಗಳು ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆದಾಗ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಬರುತ್ತೆ. ಒಂದು ಕಡೆ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ, ಇನ್ನೊಂದು ಕಡೆ ರೆಗ್ಯುಲರ್ ಲೋಡ್ ಶೆಡ್ಡಿಂಗಿಂದ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಬರ್ತಾ ಇದೆ. ರಿಜೆಕ್ಷನ್ ಜಾಸ್ತಿ ಆಗ್ತಾಯಿದೆ, ಅಂದರೆ ಅವ್ರು ಪ್ರೊಡ್ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್ನ ರಿಜೆಕ್ಷನ್ ಜಾಸ್ತಿ ಆಗ್ತಾ ಇದೆ. ಇದು ಯಾವುದೋ ಒಂದು ಕಪೋಲ ಕಲ್ಪಿತ ಕತೆ ಹೇಳ್ತಾ ಇದ್ದೀನಿ ಅಂತ ಅನ್ಕೊಬೇಡಿ. ಇದು ನಿಜವಾಗಲೂ ಅಲ್ಲಿನ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದ ಮುಖ್ಯಸ್ಥರುಗಳು ಮಾತಾಡಿರುವಂತಹದ್ದು. ನೋಡಿ, ಇಲ್ಲಿ ಹೇಳ್ತಾರೆ, ಪೀಣ್ಯ ಕೈಗಾರಿಕಾ ಘಟಕದಲ್ಲಿ ಕಳೆದ 15 ದಿನಗಳಿಂದ ಕರೆಂಟ್ ಕಣ್ಣ ಮುಚ್ಚಾಲೆ ಆಡುತ್ತಿದೆ. ಈ ಹಿನ್ನೆಲೆ 30% ಲಾಸ್ ಆಗಿದೆ ಎಂದು ಪೀಣ್ಯ ಕೈಗಾರಿಕೆಗಳ ಅಧಿಕಾರಿಗಳು ತಿಳಿಸಿದ್ದಾರೆ. ಇವರೆಲ್ಲ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋ ಕಂಪನಿಗಳು, ಇವ್ರ ಮೇಲೆ ಏನು ದಬ್ಬಾಳಿಕೆ ಮಾಡಿದ್ರು, ಇವರೇನು ಮಾಡ್ಕೊಳಕ್ಕಾಗಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು. ಆದರೆ ಅದು ಸುಳ್ಳು. ಇದನ್ನೆಲ್ಲ ಇಲ್ಲಿ ಯಾರು ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅವರೆಲ್ಲ ನೋಡ್ತಾ ಇರ್ತಾರೆ. ಇವಾಗ ಇಲ್ಲಿರೋ ಇನ್ಫ್ರಾಸ್ಟ್ರಕ್ಚರ್ ಬಿಟ್ಟು ಬೇರೆ ಸ್ಟೇಟ್ಗೆ ಹೋಗಿ ಅಲ್ಲಿ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಸೆಟಪ್ ಮಾಡಿದ್ರೆ ಇರಬಹುದು, ಅವರು ಸಿಕ್ಕಾಕೊಂಡ್ಬಿಟ್ಟಿರ್ಬೋದು ಕರ್ನಾಟಕದಲ್ಲಿ. ಆದರೆ ಮುಂದೆ ಬರ್ತಾರಲ್ಲ
ಅವ್ರು ಬರೋದಿಲ್ಲ. ಇನ್ನು ಕಂಪನಿಗಳು ಬರೀ ಒಂದು ರೆವೆನ್ಯೂ ಮಾಡೆಲ್ ಅಲ್ಲ, ಅಂದರೆ ಒಂದು ಸ್ಟೇಟ್ಗೆ ಆರ್ಥಿಕವಾಗಿ ಟ್ಯಾಕ್ಸ್ ಕಟ್ಟುವಂತಹ ರೆವೆನ್ಯೂ ಜನ್ರೇಟಿಂಗ್ ಸೋರ್ಸ್ ಥರ ನೋಡಬಾರ್ದು. ಒಂದು ಕಂಪನಿ ಸ್ಟೇಟ್ ಒಳಗಡೆ ಬಂದರೆ ಅದರ ಸುತ್ತ ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಆಗುತ್ತೆ, ಅದರಿಂದ ಅಲ್ಲಿನ ಸುತ್ತಮುತ್ತ ಜನಗಳ ಲೈಫ್ ಸ್ಟೈಲ್ ಜಾಸ್ತಿ ಆಗುತ್ತೆ, ಅಲ್ಲಿ ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗುತ್ತೆ. ಸರ್ಕಾರಗಳು ಇದ್ರ ಬಗ್ಗೆ ಯೋಚನೆ ಮಾಡಬೇಕೆ ಹೊರತು ನನಗೆಷ್ಟು ಕಿಕ್ ಬ್ಯಾಕ್ ಬರುತ್ತೆ, ನಾನು ಇಲ್ಲಿ ಲ್ಯಾಂಡ್ ಅಲಾಟ್ ಮಾಡಿದರೆ ನನಗೆಷ್ಟು ಕೊಡ್ತೀರಾ, ಬರೀ ಇದನ್ನೇ ಯೋಚನೆ ಮಾಡ್ಕೊಂಡಿದ್ರೆ ಈ ಕನ್ನಡಿಗರ ಮೇಲೆ ಪ್ರೇಮ ಪ್ರೀತಿ ಇವೆಲ್ಲ ಬರೀ ಭಾಷಣಕ್ಕಷ್ಟೇನಾ? ನಿಮ್ಮ ಬೇಜವಾಬ್ದಾರಿತನದಿಂದ ಒಂದು ವೇಳೆ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗಿ ಅವ್ರ ಕೈಯಲ್ಲಿ ಅದನ್ನು ಬೇರ್ ಮಾಡೋಕ್ಕಾಗ್ದಿರ ಕಂಪ್ನಿಗಳು ಮುಚ್ತಾ ಹೋದರೆ ಆ ಕಂಪ್ನಿಯಲ್ಲಿ ಕೆಲಸ ಪಡೆದಿರುವಂತಹ ಲಕ್ಷಾಂತರ ಕುಟುಂಬಗಳು ಬೀದಿಗೆ ಬೀಳುತ್ತಲ್ಲ, ಅವ್ರನ್ನೆಲ್ಲ ಸಾಕೋ ತಾಕತ್ತು ಯೋಗ್ಯತೆ ನಿಮಗಿದೆಯಾ? ಹಾಸ್ಟೆಲ್ ಮಕ್ಕಳಿಗೆ ಅನ್ನ ಹಾಕೋ ಯೋಗ್ಯತೆ ಇಲ್ಲ ನಿಮಗೆ. ಅಕ್ಕಿನ ಸಿದ್ಧಗಂಗೆ ಮಠದಿಂದ ಸಾಲ ತೊಗೊಂಬರ್ತೀರಾ, ಇನ್ನು ಈ ಲಕ್ಷಾಂತರ ಜನಗಳಿಗೆ ಅನ್ನ ಹಾಕ್ತೀರಾ ನೀವು? ರೈತರಿಗಂತೂ 3 ಫೇಸ್ ಕರೆಂಟ್ ನೀವು ಕೊಡೋಕ್ಕಾಗ್ತಾ ಇಲ್ಲ. ನೀವು ಹೇಳಿದ ಹಾಗೆ ಲೋಡ್ ಶೆಡ್ಡಿಂಗ್ ಇಲ್ಲದೆ ಇರೋ ಹಾಗೆ ಇಂಡಸ್ಟ್ರಿಗಳನ್ನಾದರೂ ಉಳಿಸ್ಕೊಳ್ಳಿ, ಹೊಸ ಕಂಪನಿಗಳನ್ನಂತೂ ನಿಮ್ಮ ಕೈಯಲ್ಲಿ ತರೋಕ್ಕಾಗ್ತಾ ಇಲ್ಲ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೆಟ್ಟೋಗಿದೆ. 4 ತಿಂಗಳಲ್ಲಿ 430 ಕೊಲೆ, ಆನ್ ಅನ್ ಆವ್ರೇಜ್ ದಿಸಕ್ಕೆ 4 ಕೊಲೆಗಳಾಗ್ತಾ ಇದೆ. ಕೊಲೆ, ದರೋಡೆ, ರೇಪು, ಡ್ರಗ್ಸು ಎಲ್ಲ ಪ್ರಕರಣಗಳು ಸೇರಿ ಹತ್ತತ್ರ 22,000 ಪ್ರಕರಣಗಳು ದಾಖಲಾಗಿದೆ. ಬೆಂಗಳೂರಿನ ಜನಗಳಿಗೆ ಕುಡಿಯೋಕ್ಕೆ ನೀರಿಲ್ಲ, ಇನ್ನು IT ಕಂಪ್ನಿಗಳಿಗೆ ನೀರು ಸಪ್ಲೈ ಮಾಡ್ತೀರಾ. ಇಷ್ಟೆಲ್ಲ ಪ್ರಾಬ್ಲಮ್ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಕನ್ನಡದಲ್ಲಿ ಬರೆಯೋಕ್ಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಅವರೆಲ್ಲ ಭಾಷೆ ಹೆಸರಲ್ಲಿ ಶಾಲ ಹಾಕ್ಕೊಂಡು ಅಂಗಡಿ ಮುಂಗಟ್ಟುಗಳ ಬೋರ್ಡ್ ಹೊಡೆದಾಕಿ, ಕಂಪ್ನಿಗಳ ಗ್ಲಾಸ್ ಹೊಡೆದಾಕಿ, ನೌಕರರಿಗೆ ಧಮ್ಕಿ ಹಾಕಿ ನೀವು ಕ್ರಿಯೇಟ್ ಮಾಡಿದ ಆ ಅರಾಜಕತೆ ಇದೆಯಲ್ಲ, ಇದನ್ನೆಲ್ಲ ನೋಡಿದರೆ ನೀವೇ ಒಂದು ಕಂಪ್ನಿ ಮಾಲೀಕರಾಗಿ, ನೀವೇ ತಮಿಳ್ನಾಡಲ್ಲಿ ಈಗ ನಿಮ್ಮದೊಂದು ಕಂಪ್ನಿ ಇದೆ, ಇದನ್ನೆಲ್ಲ ನೋಡಿ ನೀವು ಬೆಂಗಳೂರಲ್ಲಿ ನಾಳೆ ದಿವಸ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಇದನ್ನೆಲ್ಲ ನೋಡಿದ ಮೇಲೆ ಇನ್ವೆಸ್ಟ್ ಮಾಡ್ತೀರಾ ನೀವು? ಭಾಷೆ ಹೆಸರು ಹೇಳ್ಕೊಂಡು ಬೋರ್ಡ್ಗೆ ಬೆಂಕಿ ಹಚ್ಚೋದು, ಆಚೆಯಿಂದ ಬಂದಿದ್ದೀರ ನೀವು, ಆ ಮಕ್ಕಳೇ ಈ ಮಕ್ಕಳೇ ಅಂತ ಬೈಯೋದ್ರಿಂದ ನೀವು ಕನ್ನಡಕ್ಕಾಗಲಿ ಕನ್ನಡ ನಾಡಿಗಾಗಿ ಯಾವುದೇ ಸಹಾಯ ಉಪಕಾರ ಮಾಡ್ತಾ ಇಲ್ಲ. ಇನ್ಸ್ಟೆಡ್ ನೀವು ನಾಡಿಗೆ ದ್ರೋಹ ಬಗಿತಾ ಇದ್ದೀರಾ. ಬರೋ ಇನ್ವೆಸ್ಟ್ಮೆಂಟ್ಸ್ಗಳೆಲ್ಲ ಹಾಳಾಗ್ತಾ ಇದೆ. ಹಂಗಂತ ಕನ್ನಡನ ಕೀಳಾಗಿ ನೋಡಬೇಕಾ? ಯಾವುದೇ ಕಾರಣಕ್ಕೂ ಇಲ್ಲ. ಇಲ್ಲಿಗೆ ಬಂದವರು ಕನ್ನಡ ಕಲಿಬೇಕು, ಆದರೆ ಅದನ್ನು ಹೇಳೋ ರೀತಿ ಇದೆ, ಅದಕ್ಕೊಂದು ಪದ್ಧತಿ ಇದೆ, ಕಾನೂನಿದೆ. ದಿನ ಬೆಳಗಾದರೆ ಕಾನೂನು ಪಾಠ ಮಾಡೋ ಪಕ್ಷದವರು ಈ ವಿಷಯದಲ್ಲಿ ಕಾನೂನು ಗೊತ್ತಾಗಲ್ವಾ ನಿಮಗೆ? ಗುಜರಾತ್ ಮಾಮೂಲು ಕರ್ನಾಟಕಕ್ಕೆ ಬಂದುಬಿಟ್ರೆ ಇಲ್ಲಿನ ರೈತರಿಗೆಲ್ಲ ಮೋಸ ಆಗತ್ತೆ ಅಂತ ಅಬ್ಬರಿಸಿ ಬೊಬ್ಬಿರಿದ್ರಲ್ಲ, ಈಗ 2-3 ತಿಂಗಳಾದರೂ ಹಾಲಿನ ಬಾಕಿ ಪಾವತಿ ಆಗಿಲ್ಲ, ಈಗ ರೈತರಿಗೆ ದ್ರೋಹ ಆಗ್ತಾ ಇಲ್ವಾ? ಈಗ ಮೋಸ ಆಗ್ತಾ ಇಲ್ಲ ಅವರಿಗೆ? ಎಲ್ಲಿದ್ದೀರ ಎಲ್ಲ? ಇನ್ನು ಇಷ್ಟು ಸಮೃದ್ಧಿಯಾಗಿದ್ದ ಕರ್ನಾಟಕ ಹೀಗೆ ಹದಗೆಟ್ಟೋಯ್ತಲ್ಲ, ಇದಕ್ಕೆ ಕಾರಣ ಏನು ಅಂತ ನೋಡೋದಾದರೆ, ಕನ್ನಡ ಓದಕ್ಕೆ ಬರೆಯೋಕ್ಕೆ ಬರದೇ ಇರೋ ಅಂತಹ ಅಯೋಗ್ಯರೆಲ್ಲ ಇವತ್ತು ಶಿಕ್ಷಣ ಮಂತ್ರಿಗಳಂತೆ. ಆದರೆ ದುರಹಂಕಾರ ಮಾತ್ರ ಕೆನಡಾ ದಾಟಿ ಮೆಕ್ಸಿಕೋ ಬಾರ್ಡ್ರಿಗೆ ಹೋಗಿ ವಾಪಸ್ ಬರುತ್ತೆ, ಅಷ್ಟಿದೆ. IT ಕಂಪ್ನಿಗಳು ಕರ್ನಾಟಕಕ್ಕೆ ಬರ್ದಿರ ಬೇರೆ ಕಡೆ ಹೋಗ್ತಾ ಇದೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ರಿ ಸಾಹೇಬ್ರೆ. ಅಂದರೆ ಪಾಕಿಸ್ತಾನ್ ಜಿಂದಾಬಾದ್ ಕೂಗಿದ್ರ ಇಲ್ವಾ ಅಂತ ನಾನು FSL ರಿಪೋರ್ಟ್ ತೊಗೊಳ್ಬೇಕು ಅಂತ ಫಾರೆನ್ಸಿಕ್ ಲ್ಯಾಬ್ನ ಬಾಗ್ಲ ಹತ್ರ ಸೆಕ್ಯೂರಿಟಿ ಗಾರ್ಡ್ ಥರ ಕಾಯ್ತಾ ಇದ್ರು. ಇವರೆಲ್ಲ IT ಮಿನಿಸ್ಟರ್ ಅಂತೆ. ಇನ್ನು ಕೊತ್ವಾಲ್ನ ರೈಟ್ ಹ್ಯಾಂಡೋ ಲೆಫ್ಟ್ ಹ್ಯಾಂಡೋ ಗೊತ್ತಿಲ್ಲ, ಇವರು ಕರ್ನಾಟಕಕ್ಕೆ DCM ಅಂತೆ. ನನ್ನ ತಮ್ಮನಿಗೆ ಓಟ್ ಹಾಕಿಲ್ಲ ಅಂದರೆ ನಿಮ್ಮ ಅಪಾರ್ಟ್ಮೆಂಟಿಗೆ ನೀರು ಕೊಡಲ್ಲ ಅಂತ ಮಧ್ಯಾಹ್ನದಿಂದ ರಾತ್ರಿವರೆಗೂ ಬೆದರಿಕೆಗಳಾಗ್ತಾರೆ. ಬೆಳಗ್ಗೆ ಎದ್ದು ಕಾನೂನು ಜಾಮೂನು ಗುಲ್ಕನ್ನು ಅಂತ ನಮಗೆಲ್ಲ ಪಾಠ ಮಾಡ್ತಾರೆ. ಇಷ್ಟೆಲ್ಲ ಹೇಳ್ತಾ ಇದೀವಲ್ಲ, ಇನ್ಮೇಲೆ ಏನಾದರೂ ಚೇಂಜ್ ಆಗತ್ತಾ ಅಂತ ನೀವೇನಾದರೂ ಕೇಳಿದರೆ ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಯಾಕೆ ಅಂದರೆ ಎದೆಯಲ್ಲಿ ಕಲ್ಲಿದ್ದವ್ರಿಗೆ ಇವೆಲ್ಲ ಅಂಟು ಬಿಡುತ್ತೋ ಏನೋ, ಆದರೆ ತಲೆಯಲ್ಲಿ ಬರೀ ಪೆನ್ ಡ್ರೈವು CD ಇದ್ದವ್ರಿಗೆ ಇವೆಲ್ಲ ಅಂಟೋದು ಇಲ್ಲ.